ಪಿರಿಯಾಪಟ್ಟಣ ತಾಲೂಕಿನ ಬೆಟ್ಟದ ತುಂಗ ಗ್ರಾಮದಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ತಾಲೂಕು ಆಡಳಿತ ಹಾಗೂ ಗ್ರಾಮ ಪಂಚಾಯಿತಿ ವತಿಯಿಂದ ದಿವಂಗತ ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜು ಅರಸು ಅವರ 111ನೇ ಜನ್ಮ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಕಲ್ಯಾಣಾಧಿಕಾರಿ ಹೊಸಹಳ್ಳಿ ಕೃಷ್ಣೇಗೌಡ ಅವರು ಡಿ ದೇವರಾಜು ಅರಸು ಅವರ ಪ್ರತಿಮೆಗೆ ಪುಷ್ಪಾರ್ಚನೆ ಸಲ್ಲಿಸಿ ಅವರ ಸಾಮಾಜಿಕ ನ್ಯಾಯ ಹಾಗೂ ಹಿಂದುಳಿದ ವರ್ಗಗಳ ಅಭಿವೃದ್ಧಿಗೆ ನೀಡಿದ ಕೊಡುಗೆಗಳನ್ನು ಸ್ಮರಿಸಿದರು. ನಂತರ ಗ್ರೇಡ್ 2 ತಹಶೀಲ್ದಾರ್ ಶ್ರೀನಿವಾಸ್ ಹಾಗೂ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ ಅರವಿಂದ ರಾಜ ಅರಸ್ ಅವರು ಮಾತನಾಡಿ ಡಿ ದೇವರಾಜು ಅರಸು ಅವರ ಜನಪರ ಆಡಳಿತ ಮತ್ತು ಸಾಮಾಜಿಕ ನ್ಯಾಯದ ಆಶಯಗಳನ್ನು ಸ್ಮರಿಸಿದರು. ಕಾರ್ಯಕ್ರಮದಲ್ಲಿ ಲಕ್ಷ್ಮೀಕಾಂತೆ ರಾಜೆ ಅರಸ್, ಸತೀಶ್ ರಾಜೆ ಅರಸ್, ವಿಜಯ್ ದೇವರಾಜ ಅರಸ್, ವಿವಿಧ ಇಲಾಖೆಗಳ ಅಧಿಕಾರಿಗಳು, ಗ್ರಾಮ ಪಂಚಾಯಿತಿ ಪ್ರತಿನಿಧಿಗಳು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ವರದಿ ರಾಮೇಗೌಡ, ಪಿರಿಯಾಪಟ್ಟಣ. ಶ್ರೀ ದೇವರಾಜು ಅರಸುರವರು ಎಂದೆಂದಿಗೂ ಪ್ರಸ್ತುತ ಅನ್ನೋದಕ್ಕೆ ಅವರು ಮಾಡಿರ್ತಕ್ಕಂತಹ ಕೆಲಸ ಕಾರ್ಯಗಳೇ ನಮಗೆಲ್ಲರಿಗೂ ಆದರ್ಶ ಹಾಗೆ ಸ್ಫೂರ್ತಿದಾಯಕವಾಗಿರ್ತಕ್ಕಂಥದ್ದು. ಅವರು ಕಟ್ಟಕಡೆಯ ವ್ಯಕ್ತಿಗೂ ಧ್ವನಿಯಾಗಿದ್ದರು. ಒಬ್ಬ ಸಾಮಾನ್ಯ ವ್ಯಕ್ತಿಗೂ ಕೂಡ ಒಂದು ಆರ್ಥಿಕ ರಾಜಕೀಯ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂತಹ ಮಹಾನ್ ವ್ಯಕ್ತಿ. ಈ ರಾಜ್ಯ ಕಂಡಂತಹ ಪ್ರಮುಖ ಒಬ್ಬ ರಾಜಕೀಯ ಮುತ್ಸದ್ದಿ ನಾಯಕ ಅಂತ ಹೇಳಿದರೆ ಶ್ರೀ ದೇವರಾಜು ಅರಸುರವರು. ಅವರ ಒಂದು ಆಡಳಿತದಲ್ಲಿ ತಂದಂತಹ ಭೂ ಸುಧಾರಣೆ ಕಾಯ್ದೆ ಒಬ್ಬ ಸಾಮಾನ್ಯ ಕಟ್ಟೆಕಡೆಯ ವ್ಯಕ್ತಿಯೂ ಕೂಡ ಒಂದು ಭೂಮಿಯನ್ನು ರೈತನಿಗೆ ಬರೀ ಸಹಾಯ ಮಾಡೋದು ಸಾಕಾಗೋದು, ಅವರಿಗೆ ಭೂಮಿಯನ್ನು ಕೊಡೋದ್ರ ಮುಖಾಂತರ ಅವರನ್ನು ರಾಜಕೀಯವಾಗಿ ಮತ್ತು ಆರ್ಥಿಕವಾಗಿ ಮೇಲೆತ್ತುವಂತಹ ಕೆಲಸ ಮಾಡಿದಂತಹ ವ್ಯಕ್ತಿ ಶ್ರೀ ದೇವರಾಜು ಅರಸುರವರು. ಹಾಗೆ ನಮಸ್ಕಾರ. ಈ ದಿನ 111ನೇ ಡಿ ದೇವರಾಜು ಅರಸುರವರ ಜನ್ಮ ದಿನಾಚರಣೆಯ ಶುಭಾಶಯಗಳನ್ನ ತಮಗೆಲ್ಲರಿಗೂ ತಿಳಿಸ್ತಾ, ಇದನ್ನ ಮಾನ್ಯ ತಹಸೀಲ್ದಾರ್ ಗ್ರೇಡ್ 1 ಸಾಹೇಬ್ರವರು ಕರ್ನಾಟಕ ಉಚ್ಚ ನ್ಯಾಯಾಲಯ ಬೆಂಗಳೂರು ಅಲ್ಲಿ ಹೈಕೋರ್ಟಲ್ಲಿ ಪ್ರಕರಣ ಇದರಿಂದ ಅವರು ಅಲ್ಲಿಗೆ ಹೋಗಿದ್ದಾರೆ. ಅದರಿಂದ ಅವರು ಅನುಪಸ್ಥಿತಿಯಲ್ಲಿ ನಾನು ಗ್ರೇಡ್ 2 ತಹಸೀಲ್ದಾರ್ ಆಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರೋದು ನನ್ನೊಂದು ಸೌಭಾಗ್ಯ ಅಂತ ನಾನು ಭಾವಿಸ್ತೀನಿ. ನಾನು ಇದು ಮೊದಲನೇ ಬಾರಿಗೆ ಈ ಗ್ರಾಮದಲ್ಲಿ ಈ ಅರಸು ಪ್ರತಿಮೆಗೆ ಮಾಲಾರ್ಪಣೆಯನ್ನು ಮಾಡಲಿಕ್ಕೆ ಬಂದಿದ್ದೇನೆ. ಅರಸು ಅವ್ರದ ಬಗ್ಗೆ ನಾವು ನೆನೆಸಿದ್ರೆ ಅವರ ಯಾವತ್ತೂ ಸ್ಮರಣೀಯರು. ನಮಗೆ ಅವರ ಒಂದು ಪ್ರಥಮವಾಗಿ ಅವರು ಮನೆ ಮುಖ್ಯಮಂತ್ರಿಗಳಾಗಿದ್ದಾಗ ನಮ್ಗೆ ನೆನಪಾಗೋದೇ ನಮಗೆ ನಮ್ಮ ಕಂದಾಯ ಇಲಾಖೆಗೆ ಸಂಬಂಧಪಟ್ಟವರಿಗೆ ಭೂ ಸುಧಾರಣಾ ಕಾಯ್ದೆನ ತುಂಬ ಇದಾಗಿ ಜಾರಿ ಮಾಡಿದಂತಹ ಮಹಾನ್ ಮೇಧಾವಿಯವರು. ಅವ್ರನ್ನ ನಾವು ಯಾವತ್ತೂ ಸ್ಮರಣೆ ಮಾಡ್ತಾ ಈ ಸ್ಮರಣೆಯ ಕಾರ್ಯದಲ್ಲಿ ನಾವೆಲ್ಲರೂ ಬೆಟ್ಟತುಂಗ ಗ್ರಾಮಸ್ಥರು, ಗ್ರಾಮದ ಎಲ್ಲ ಪ್ರಮುಖ ಮುಖಂಡರುಗಳು ಮತ್ತು ಹಿಂದುಳಿದ ವರ್ಗಗಳ ಅಧಿಕಾರಿಗಳು ಎಲ್ಲರೂ ಭಾಗವಹಿಸಿದ್ದೀರಿ. ಎಲ್ಲರಿಗೂ ಸಹ ನಾನು ಈ ಅರಸು ಜಯಂತಿಯ 111ನೇ ಅರಸು ಜಯಂತಿಯ ಶುಭಾಶಯಗಳನ್ನ ತಿಳಿಸ್ತಾ ನನ್ನೊಂದೆರಡು ಚೊಚ್ಚಲ ಮಾತುಗಳನ್ನ ಆಡ್ತಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ತಮಗೆ ಮತ್ತೊಮ್ಮೆ ನಮಗೆಲ್ಲರಿಗೂ ಧನ್ಯವಾದಗಳನ್ನ ಮತ್ತು ಶುಭಾಶಯಗಳನ್ನ. ಎಲ್ಲರಿಗೂ ಶುಭಾಶಯಗಳನ್ನ. ಆದರೆ ಡಿ ದೇವರಾಜ ಅರಸು ಅವರ 111ನೇ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳ್ತಾ, ಹಾಗೆ ಅವರು ಮಾಡಿರ್ತಕ್ಕಂಥ ಕರ್ತವ್ಯಗಳು ಅಂದರೆ ಕರ್ತವ್ಯ ಅಂತಂದರೆ ಒಬ್ಬ ವ್ಯಕ್ತಿ ಒಂದು ರಾಜಕಾರಣಕ್ಕೆ ಬಂದಾಗ ಏನೇನು ಕೊಡ್ಬೋದು, ಅವರ ಕೊಡುಗೆ ಏನೇನಿದೆ ಅನ್ನೋದನ್ನ ತಿಳಿಸ್ಕೊಟ್ಟಂಥ ಹಾಗೆ ಮಾಡಿದಂಥ ದಿವಂಗತ ಡಿ ದೇವರಾಜ ಅರಸು ಅವ್ರನ್ನ ನೆನೆಯುವಂಥ ದಿನ ಇವತ್ತು. ಹಾಗೆ ಇವ್ರು ಹೇಳಿದಾಗೆ ಪ್ರತಿದಿನ ನಾವು ನೆನೆಬೇಕು ಇವ್ರನ್ನ. ಪ್ರತಿದಿನ ಅಂತಂದರೆ ಈ ಹಿಂದುಳಿದ ಇಲಾಖೆ ಅಂದರೆ ಹಿಂದುಳಿದ ಜನಾಂಗ, ಹಾಗೆ ಬಡವರು ಬಗ್ಗರು ಯಾರನ್ನೂ ಬಿಡದ ರೀತಿ ಅವರು ಯಾವುದು ಸಣ್ಣ ಸಮಾಜಗಳಿದ್ದಾವೆ ಅಂಥವ್ರನ್ನ ಮೊದಲು ಅವರು ಹುಡುಕಿ ಅವ್ರಿಗೆ ಮೊದಲ ಆದ್ಯತೆ ಕೊಡಬೇಕು. ಮತ್ತು ಅವ್ರಿಗೆ ಯಾರಿಗೆ ಭೂಮಿ ಇಲ್ಲ ಅಂಥವ್ರಿಗೆ ಭೂಮಿ ಕೊಡಬೇಕು ಅಂತ ಇದನ್ನೆಲ್ಲ ತಗೊಂಡು ಯೋಚನೆ ಮಾಡಿ ಅಂಥ ರಾಜಕಾರಣವನ್ನು ಕೊಟ್ಟಂಥ ನಮ್ಮ ದೇವರಾಜ ಅರಸು ಅವರ ಹುಟ್ಟುಹಬ್ಬ ಇವತ್ತು ನಮ್ಮ ಬೆಟ್ಟತುಂಗ ಗ್ರಾಮದಲ್ಲಿ ನಡೀತಾ ಇದೆ. ನಾವು ಇಲ್ಲಿ ಬೆಟ್ಟತುಂಗ ಗ್ರಾಮದಲ್ಲಿ ಹುಟ್ಟಿದ್ದು ನಮ್ಮ ಏನೋ ಪುಣ್ಯ ಅಂತ ನಾವು ತಿಳ್ಕೊಳ್ತಾ. ಯಾಕೆಂದರೆ ಅವರು ಮಾಡಿಕೊಟ್ಟಂಥ ಕಾರ್ಯಗಳು ಏನೇನಿದ್ದಾವೆ, ನಮ್ಮ ರಾಜ್ಯಕ್ಕೆ, ಕರ್ನಾಟಕ ರಾಜ್ಯಕ್ಕೆ ಕೊಟ್ಟಂಥ ಕೊಡುಗೆಗಳೇನಿದೆ, ಮತ್ತು ಜನಾಂಗ ಬಡವರಿಗೆ ಏನು ಕೊಡುಗೆಗಳು ಕೊಟ್ಟಂಥ ಏನಿದೆ ಅದೆಲ್ಲ ಇವತ್ತು ನೆನ್ಪು ಮಾಡ್ಕೊಳ್ತಾ ಅವ್ರಿಗೆ ಒಂದು ಮಾಲಾರ್ಪಣೆ ಮಾಡಿ ಒಂದು ಪುಷ್ಪಾರ್ಚನೆ ಮಾಡೋವಂಥ ಅದೃಷ್ಟ ನಮಗೆ ಸಿಕ್ಕಿದೆ ಅಂತ ಈ ಟೈಮಲ್ಲಿ ಹೇಳ್ತಾ, ಎಲ್ಲರಿಗೂ ಕೂಡ ಇಲ್ಲಿ ಬಂದಿರತಕ್ಕಂಥ ಎಲ್ಲ ನಮ್ಮ ಊರಿನ ಗ್ರಾಮದ ಈ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಮುಖಂಡರು ಹಾಗೂ ಹಿರಿಕರಿಗೂ ಜನಾಂಗ ಎಲ್ಲರಿಗೂ ಕೂಡ ಇವತ್ತು ವಂದಿಸ್ತಾ ನನ್ನ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ಎಲ್ಲರಿಗೂ ಧನ್ಯವಾದಗಳನ್ನ